ತೆರಿಗೆ ಪಾವತಿಸುವವರನ್ನ ಎಪಿಎಲ್ ಕಾರ್ಡ್ಗೆ ಬದಲಿಸ್ತೀವಿ. ಯಾರು ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ವೋ ಅವರನ್ನ ಎಪಿಎಲ್ ಗೆ ಹಾಕ್ತೀವಿ. ಬಿಪಿಎಲ್ ಕಾರ್ಡ್ ರದ್ದಾಗಿಲ್ಲ, ಎಪಿಎಲ್ ಕಾರ್ಡ್ಗಳು ರದ್ದಾಗಿಲ್ಲ ಅಂತ ಹೇಳಿ ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ದಕ್ಷಿಣ ಭಾಗದಲ್ಲಿ ಬಿಪಿಎಲ್ ಕಾರ್ಡ್ ಶೇಕಡ 80ರಷ್ಟಿದ್ದಾವೆ. ಇದರಲ್ಲಿ ಕೆಲವರು ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರು ಕೂಡ ಇದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡೋಕೆ ಗೊಂದಲ ಮಾಡ್ತಿದ್ದಾರೆ. ಅರ್ಹರಿಗೆ ಯೋಜನೆಯನ್ನ ತಲುಪಿಸ್ತೀವಿ ಅಂತ ಹೇಳಿ ಕೆಎಚ್ ಮುನಿಯಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡು ರದ್ದಾಗಿಲ್ಲ, ಎಪಿಎಲ್ ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಬಿಪಿಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇನು ಕೆಲವರು ಬಿಪಿಎಲ್ಗೆ ಅರ್ಹರಲ್ಲದವ್ರು ಇದ್ದಾರೆ. ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರಿಗೆ ಎಪಿಎಲ್ಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. ಎಪಿಎಲ್ ಇರ್ತಾರೆ, ರದ್ದು ಮಾಡೋದಿಲ್ಲ. ಬಿಪಿಎಲ್ ಕಾರ್ಡು ರದ್ದಿಲ್ಲ, ಎಪಿಎಲ್ ಕಾರ್ಡು ರದ್ದಿಲ್ಲ. ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ ಎಪಿಎಲ್ಲಲ್ಲಿ ಇಡ್ತೀವಿ. ಇಷ್ಟೇ. ಇವತ್ತು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಯಾವುದೂ 50 ಮೇಲೆ ಇಲ್ಲ. ನಮ್ಮಲ್ಲಿ 80 ಭಾಗ ಇದೆ. ಅಂದರೆ ಬಂದಂಥ ಸರ್ಕಾರಗಳು ಬರ್ತಾ ಮಾಡ್ತಾ 6.5 ಕೋಟಿ ಜನದಲ್ಲಿ 4.5 ಕೋಟಿಗೆ ಫಲಾನುಭವಿಗಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಇದರಲ್ಲಿ ಬಿ ಪಿ ಎಲ್ಗೆ ಅರ್ಹರಲ್ಲದೆ ಇರೋರನ್ನ ಎ ಪಿ ಎಲ್ ಇಡೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ. ಅದಾದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕದೆ ಇರಬಹುದು, ಅದನ್ನು ಓಪನ್ ಮಾಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರು ಕೂಡ ಅದರ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಸತ್ಯ ಅದು ಎಲ್ರಿಗೂ ಗೊತ್ತಿರೋದೆ. ಬಂದಂತಹ ಸರ್ಕಾರಗಳೆಲ್ಲವೂ ಕೂಡ ನಾವು ಫಿಲ್ಟರ್ ಮಾಡ್ತೀವಿ ಅಂತ ಹೇಳಿದ ವಿನಃ ಇದುವರೆಗೆ ಯಾರೂ ಫಿಲ್ಟರ್ ಮಾಡುವಂತಹ ಧೈರ್ಯ ತೋರಿಸಲಿಲ್ಲ. ಯಾಕಂದ್ರೆ ಎಲ್ಲಿ ವೋಟ್ ಬ್ಯಾಂಕ್ಗೆ ಪೆಟ್ಟು ಬಿದ್ದುಬಿಡುತ್ತೋ ಅನ್ನುವಂಥ ಆತಂಕ ಎಲ್ರಿಗೂ. ಈಗ ಕೆಎಚ್ ಮುನಿಯಪ್ಪ ಅವರು ಈ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಬಟ್ ಮಾನದಂಡಗಳನ್ನ ಹೇಗೆ ಸೆಟ್ ಮಾಡ್ತಾರೆ? ಈಗ ಟ್ಯಾಕ್ಸ್ ಕಟ್ಟೋದು ಅಂತಂದ್ರೆ ಈಗ ಪತ್ನಿ ಟ್ಯಾಕ್ಸ್ ಕಟ್ಟಿದ್ರೇನಾ, ಮನೆಯ ಯಜಮಾನ ಕಟ್ಟಿದ್ರೇನಾ, ಮನೆಯ ಮಕ್ಕಳು ಕಟ್ಟಿದ್ರೇನಾ, ಈ ಮಾನದಂಡಗಳನ್ನ ಹೇಗೆ ಸೆಟ್ ಮಾಡ್ತಾರೆ ಅಂತ ಹೇಳಿ. ಖಂಡಿತವಾಗಿ ವಿದ್ಯಾಶ್ರೀ, ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾನದಂಡಗಳನ್ನ ಹಾಕಬೇಕು ಎಂಬತಕ್ಕಂತ ಕೂಗು ಖುದ್ದು ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದಿಂದ ಕೇಳಿ ಬಂದಿತ್ತು. ಸದ್ಯ ಈಗ ಅರ್ಹರನ್ನ ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ತರ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಅನರ್ಹರನ್ನ ಈ ವ್ಯಾಪ್ತಿಯಿಂದ ಹೊರ ತರ್ತಕ್ಕಂಥ ವಿಚಾರ ಕುರಿತಂತೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸಾಕಷ್ಟು ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ಅಂದ್ರೆ ಅದನ್ನ ಬ್ಯಾನ್ ಮಾಡ್ತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಹಲವು ಮಾಹಿತಿಗಳು ಬಂದಿದ್ದು, ಈಗ ಪಡಿತರ ವಿತರಣೆಯಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲ ಉಂಟಾಗಿದೆ ಎಂಬತಕ್ಕಂಥ ಅಂಶ ಸರ್ಕಾರದ ಮುಂದಿದೆ. ಸದ್ಯ ತೆರಿಗೆ ಪಾವತಿದಾರರು ಕೂಡ ಈ ಎಪಿಎಲ್ ವ್ಯಾಪ್ತಿಗೆ ಬರೋದ್ರಿಂದ ಅವರು ಕೂಡ ಸರ್ಕಾರದ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಹಾಗಾಗಿ ಸದ್ಯ ಅವ್ರನ್ನ ಫಿಲ್ಟರ್ ಮಾಡ್ತಕ್ಕಂಥ ವಿಚಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ಯೋಜನೆಗಳಿರ್ಬೋದು, ಪಡಿತರ ವಿತರಣೆಯಲ್ಲಿ ಇರ್ಬೋದು, ಮತ್ತೆ ಟ್ಯಾಕ್ಸ್ ಕಟ್ತಕ್ಕಂಥವ್ರು ಇರ್ಬೋದು ಅಥವಾ ಕಟ್ತಾ ಇರ್ತಕ್ಕಂಥವ್ರು ಇರ್ಬೋದು. ಅದರಲ್ಲೂ ಪ್ರಮುಖವಾಗಿ ಇತರ ರಾಜ್ಯಗಳಲ್ಲಿ ಯಾವ ರೀತಿಯ ಮಾನದಂಡವನ್ನ ಅನುಸರಿಸಿದ್ದಾರೆ, ಈಗ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಮತ್ತೆ ಕೇರಳ, ಈ ರಾಜ್ಯಗಳಲ್ಲಿ ಯಾವ ರೀತಿ ಮಾನದಂಡಗಳನ್ನ ಈಗ ಅನುಸರಿಸ್ತಾ ಇದ್ದಾರೋ ಅದೇ ಮಾದರಿಯಲ್ಲೂ ಕೂಡ ರಾಜ್ಯದಲ್ಲಿ ಕೆಲವೊಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಎಪಿಎಲ್ ಮತ್ತೆ ಬಿಪಿಎಲ್ ಕಾರ್ಡ್ ಅನ್ನ ನಿಗದಿ ಮಾಡಲಿಕ್ಕೆ, ಅಂದ್ರೆ ಮಾನದಂಡಗಳ ನಿಗದಿ ಆಧಾರದ ಮೇಲೆ ಬಿಪಿಎಲ್ ಪಡಿತರ ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸದ್ಯಕ್ಕೆ ಯಾರ್ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೋ ಅವ್ರನ್ನ ಬಿಪಿಎಲ್ ವ್ಯಾಪ್ತಿಯಿಂದ ತರ್ತಕ್ಕಂಥ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಆ ನಂತರ ಪಡಿತರ ವಿತರಣೆಗೆ ಕೆಲವೊಂದಿಷ್ಟು ರೂಪುರೇಷೆ, ಮಾರ್ಗಸೂಚಿಗಳನ್ನು ಕೂಡ ರಾಜ್ಯ ಸರ್ಕಾರ ಹೊರಡಿಸೋದಿದೆ. ಸದ್ಯ ಈಗಿರ್ತಕ್ಕಂಥ ಗೊಂದಲಗಳನ್ನ ನಿವಾರಣೆ ಮಾಡ್ತಕ್ಕಂಥ ವಿಚಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಸದ್ಯ ಈ ವಿಚಾರದಲ್ಲಿ ಪ್ರತಿಪಕ್ಷಗಳು ರಾಜಕೀಯ ಮಾಡೋದು ಬೇಡ. ಸದ್ಯಕ್ಕೆ ಈ ಎಲ್ಲಾ ವಿಚಾರಗಳಿಗೂ ಕೂಡ ಏನ್ ಗೊಂದಲ ಇದೆ ಇದೆಲ್ಲವನ್ನು ಕೂಡ ಸರಿಪಡಿಸತಕ್ಕಂಥ ಕೆಲಸಕ್ಕೆ ಈಗ ಆಹಾರ ಇಲಾಖೆ ಮುಂದಾಗಿದೆ. ಈ ಕುರಿತಂತೆ ಆಹಾರ ಇಲಾಖೆ ಸಚಿವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದು, ಈಗ ಶೇಕಡ 50ರಷ್ಟು ಎಪಿಎಲ್ ಕಾರ್ಡ್ಗಳು ರಾಜ್ಯದಲ್ಲಿ ಇದಾವೆ. ಇನ್ನು ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಕೇರಳ ಇರಬಹುದು, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಶೇಕಡ 80ರಷ್ಟು ಕಾರ್ಡ್ಗಳಿವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಮಾನದಂಡಗಳ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಪಡಿತರ ಧಾನ್ಯ ರವಾನೆ ಆಗಬೇಕು, ಜೊತೆಗೆ 5 ಗ್ಯಾರಂಟಿಗಳಿಗೂ ಕೂಡ ಪರಿಷ್ಕರಣೆ ಮಾಡ್ತಕ್ಕಂಥ ವಿಚಾರ, ಕೆಲವೊಂದಿಷ್ಟು ಮಾನದಂಡಗಳನ್ನು ರೂಪಿಸ್ತಕ್ಕಂಥ ವಿಚಾರ ಕುರಿತಂತೆ
ಪಕ್ಷ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಆರಂಭದಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಸದ್ಯ ಈಗ ಆಹಾರ ಇಲಾಖೆ ಈ ಮಾನದಂಡಗಳ ಆಧಾರದ ಮೇಲೆ ಪಡಿತರ ವಿತರಣೆ ಇರ್ಬೋದು, APL ಕಾರ್ಡ್ಗೆ ಯಾವ ಮಾನದಂಡಗಳಿರ್ಬೇಕು, BPL ಕಾರ್ಡ್ಗೆ ಯಾವ ಮಾನದಂಡಗಳಿರ್ಬೇಕು ಅಂತಕ್ಕಂಥ ವಿಚಾರದ ಜೊತೆಗೆ ಈಗ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರು ಕೂಡ ಪಡಿತರ ಧಾನ್ಯವನ್ನ ಪಡಿತಾ ಇದ್ದಾರೆ, ಅವ್ರಿಗೆ ನಿಲ್ಲಿಸಬೇಕು, ಗ್ಯಾರಂಟಿ ಯೋಜನೆಗಳಿಂದ ವ್ಯಾಪ್ತಿಯಿಂದ ಅವ್ರನ್ನ ಕೈ ಬಿಡಬೇಕು ಅಂತಕ್ಕಂಥ ಕೂಗು ಕೇಳಿ ಬಂದಿತ್ತು. ಆ ಕಾರಣಕ್ಕಾಗಿ ಈಗ ಆಹಾರ ಇಲಾಖೆ, ಅದರಲ್ಲೂ ಆಹಾರ ಇಲಾಖೆಯ ಸಚಿವರು ಈ ರೀತಿಯ ಸ್ಪಷ್ಟನೆ ನೀಡಿರೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ್ಯಾವ ಮಾನದಂಡಗಳನ್ನ ಆರೋಗ್ಯ ಇಲಾಖೆ ರೂಪಿಸುತ್ತೆ, ಇದಕ್ಕೆ ಸರ್ಕಾರ ಯಾವ ರೀತಿ ಸಾಥ್ ಕೊಡುತ್ತೆ, ಇದರ ಜೊತೆಗೆ ಸಾರ್ವಜನಿಕರಿಂದ ಯಾವ ಅಭಿಪ್ರಾಯ ವ್ಯಕ್ತವಾಗುತ್ತೆ ಎಂಬುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ವಿಜಯಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.